ಇನ್ನು ಈ ಕುರಿತಾಗಿ ನಮ್ಮ ಜೊತೆಯಲ್ಲಿ ಮಾತಾಡೋದಕ್ಕೆ ಚಿಂತಕರಾಗಿರುವ ಚಕ್ರವರ್ತಿ ಸೂಲಿಬೇಲೆ ಅವರು ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ರಂಜಿತ್. ನಮಸ್ಕಾರ ಸರ್. ಸೋಮನಾಥ ಸ್ವಾಭಿಮಾನ ಪರ್ವ ಇದು ಯಾವುದರ ಸಂದೇಶ ಸರ್? ಹಿಂದೂ ಸಮಾಜ ನಿರಂತರ ಆಕ್ರಮಣಗಳ ನಂತರವೂ ಬಲವಾಗಿ ಪ್ರತಿ ಬಾರಿ ಎದ್ನಿಲ್ಲುತ್ತೆ ಮತ್ತು ಒಂದು ಪರಂಪರೆಯನ್ನ ಉಳಿಸ್ಕೊಳ್ಳಿಕ್ಕೋಸ್ಕರ ತನ್ನ ಸರ್ವಸ್ವವನ್ನು ಪಣಕ್ಕೊಡ್ಡತ್ತೆ ಅನ್ನೋದರ ಸಂಕೇತ. 75 ವರ್ಷಗಳ ಹಿಂದೆ ಸೋಮನಾಥವನ್ನ ಮರು ನಿರ್ಮಾಣ ಮಾಡಿ ನಾವು ಇವತ್ತೇನು ಆ ಸೋಮನಾಥ ನೋಡ್ತಾ ಇದ್ದೀವೋ ಎಕ್ಸಾಕ್ಟ್ಲಿ ಈ ವರ್ಷಕ್ಕೆ ಅದಕ್ಕೆ 75ನೇ ವರ್ಷ. 1000 ವರ್ಷಗಳ ಹಿಂದೆ ಅಟ್ಯಾಕ್ ಆಗಿತ್ತು. 75 ವರ್ಷಗಳ ಹಿಂದೆ ನಾವು ಅದನ್ನ ಮತ್ತೆ ಅಟ್ಯಾಕ್ ಆದ ಮೇಲೆ 75 ವರ್ಷಗಳಿಂದ ಮಾಡಿದ್ದಲ್ಲ, ಪ್ರತಿ ಬಾರಿಯೂ ಅದನ್ನ ಮತ್ತೆ ಮತ್ತೆ ಎದ್ದು ನಿಲ್ಲಿಸಿದ್ದೀವಿ, ನಿಲ್ಲಿಸಿದ್ದೀವಿ. ಅದ್ರ ಮೇಲೆ ಮತ್ತೆ ಮತ್ತೆ ಅಟ್ಯಾಕ್ ಆಗಿದೆ. ಫೈನಲಿ 75 ವರ್ಷಗಳ ಹಿಂದೆ ನಾವು ಅದನ್ನ ಭವ್ಯ ಸ್ವರೂಪಕ್ಕೆ ನಿಲ್ಲಿಸಿ ಅನೂಚಾನವಾಗಿ ಪರಂಪರೆಯಿಂದ ನಾವು ಏನು ಹಿಂದೂ ಧರ್ಮವನ್ನು ಆಚರಿಸ್ಕೊಂಡು ಬರ್ತಿದ್ದೀವೋ ಇವತ್ತಿಗೂ ಕೂಡ ಅದೇ ಪರಂಪರೆಯನ್ನು ಉಳಿಸ್ಕೊಂಡಿದ್ದೀವಿ ಅಂತ ತೋರಿಸೋದರ ಸಂಕೇತ ಅಂತ ನನ್ಗನ್ಸುತ್ತೆ ರಂಜಿತ್. ಇದು ಸರ್ ಇನ್ನೊಂದು ವಿಚಾರ, ಸುಮಾರು 1000 ವರ್ಷಗಳ ಹಿಂದೆ ಬಹಳ ಸಂಪನ್ನವಾದಂತಹ ದೇವಸ್ಥಾನ ಅದು. ವಜ್ರ ವೈಡೂರ್ಯಗಳನ್ನ ಕೆಲವು ಮೊಘಲ್ ದೊರೆಗಳು ಸರ್ವನಾಶ ಮಾಡ್ತಾರೆ, ದೇವಸ್ಥಾನವನ್ನ ಸರ್ವನಾಶ ಮಾಡ್ತಾರೆ. ನಮ್ಮ ಜ್ಯೋತಿರ್ಲಿಂಗಗಳ ಪೈಕಿ ಮೊದಲ ಜ್ಯೋತಿರ್ಲಿಂಗ ಇದು ಕೂಡ. ಯಾವ ರೀತಿ ಸಂದೇಶವನ್ನ ಅವತ್ತವ್ರು ನಮಗ್ ನೀಡಿದ್ರು, ಆದ್ರೆ ನಾವು ಅದನ್ನ ಹೇಗೆ ನಮ್ಮ ಸನಾತನವನ್ನ ನಮ್ಮ ಶ್ರದ್ಧಾ ಭಕ್ತಿಯನ್ನ ನಾವು ಉಳಿಸ್ಕೊಂಡ್ವಿ ಅನ್ನೋದು ಸರ್, ಆ ಒಂದು ಹೋರಾಟ ಹೆಂಗಿತ್ತು ಅಂತ. ಏನಂತಂದ್ರೆ ಆಕ್ರಮಣಕಾರಿಗಳಾಗಿ ಬಂದ ಗಜನಿ ಅವನು ಮೊದಲನೇ ಬಾರಿ ಇದನ್ನ ಆಕ್ರಮಣ ಮಾಡ್ತಾನೆ. ಗಜನಿ ತನ್ನ ಆಕ್ರಮಣದ ಕಾಲದಲ್ಲಿ ಅನೇಕ ಬಾರಿ ದಾಳಿ ಮಾಡುವಾಗಲೂ ಕೂಡ ಅವನು ಬೇರೆ ಬೇರೆ ದೇವಸ್ಥಾನಗಳನ್ನ ನಾಶ ಮಾಡಿ ಅಲ್ಲಿನ ಮೂರ್ತಿಗಳನ್ನ ಧ್ವಂಸಗೊಳಿಸ್ತಾನೆ. ಪ್ರತಿ ಬಾರಿ ಇಲ್ಲಿಗೆ ಬಂದು ನಿಮ್ಗೆ ಗೊತ್ತಿರ್ಲಿ, ಅರಬ್ಬರು ಈ ದೇಶದ ಮೇಲೆ ಆಕ್ರಮಣ ಮಾಡಿದಾಗ ಮೊದಲ 6 ದಾಳಿಗಳು ಅವರು ಭಾರತವನ್ನು ಆಕ್ರಮಿಸಿಕೊಳ್ಳೋದಿರ್ಲಿ, ಸಿಂಧ್ ಪ್ರಾಂತ್ಯವನ್ನು ಗೆಲ್ಲಲಿಕ್ಕೆ ಸಾಧ್ಯವಾಗದೆ ಮುಖಭಂಗ ಮಾಡಿಸಿಕೊಂಡು ಹೊರಡಬೇಕಾಗಿ ಬಂತು. ಮೊಹಮ್ಮದ್ ಬಿನ್ ಕಾಸಿಂ ಮೊದಲನೇ ಬಾರಿಗೆ ಅವನು ಭಾರತದ ಸಿಂಧ್ ಪ್ರಾಂತ್ಯದಲ್ಲಿರುವಂತ ಇವತ್ತಿನ ಮುಲ್ತಾನ್ ಅಂತ ಏನ್ ಕರಿತೀವಿ ಮೂಲಸ್ಥಾನ ದೇವಸ್ಥಾನವನ್ನ ಅವನು ಅಲ್ಲಿರುವಂತಹ ಸೂರ್ಯ ದೇವಾಲಯವನ್ನ ಧ್ವಂಸಗೊಳಿಸಿದ, ಆ ಮೂರ್ತಿಯನ್ನ ನಾಶ ಮಾಡಬೇಕು ಅಂತ ನಿಂತಿದ್ದ. ಅಂದ್ರೆ ಇಸ್ಲಾಮಿನ ಮೂಲ ತತ್ವ ಬೇರೆ ಯಾರನ್ನೂ ನಾವು ಒಪ್ಪಿಕೊಳ್ಳೋದಿಲ್ಲ, ನಾವೊಬ್ಬರೇ ಭೂಮಂಡಲದಲ್ಲಿ ಇರಬೇಕು, ನಾವೊಬ್ಬರೇ ಈ ಮೂರ್ತಿ ಭಂಜಕ ತತ್ವ ಇದೆಯಲ್ಲ, ಬುತ್ ಶಿಕನಿಸಂ ಅಂತ ಏನ್ ನಾವು ಹೇಳ್ಬೋದು, ಆ ಬುತ್ ಶಿಕನ್ ಮಾಡಬೇಕು ಅನ್ನೋ, ಬುತ್ ಶಿಕನ್ ಆಗಬೇಕು ಎನ್ನುವಂತ ಇಚ್ಛೆ. ಅವನು ಹೀಗೆ ಎಲ್ಲ ದೇವಾಲಯಗಳನ್ನು ಧ್ವಂಸಗೊಳಿಸುವಾಗ ಒಂದು ಹಿಂದೂಗಳ ಮನಸ್ಸಿನಲ್ಲಿತ್ತು ಏನು ಅಂತಂದ್ರೆ, ಅವನು ಯಾವುದನ್ನು ಮುಟ್ಟಿದ್ರೂ ಬದುಕ್ಬಿಡ್ತಾನೆ, ಆದ್ರೆ ಗುಜರಾತಿನ ಸೋಮನಾಥವನ್ನ ಮುಟ್ಟಿದ್ರೆ ಅವನಿಗೆ ಕಷ್ಟ ಅಂತ ಹೇಳಿ ಇತ್ತು. ಅದಕ್ಕೆ ಅವನಿಗೆ ಏನ್ ಅನ್ನಿಸ್ತು, ಅದನ್ನೇ ಮುಟ್ಟಿ ಇಲ್ಲಿರುವ ಹಿಂದೂ ಧರ್ಮವನ್ನ ನಾಶ ಮಾಡಬೇಕು ಅಂತ ತನ್ನ 30,000 ಸೈನಿಕರೊಂದಿಗೆ ಅವನು ಆಕ್ರಮಣ ಮಾಡ್ತಾನೆ ಇದ್ರ ಮೇಲೆ. ಆ ಸೈನಿಕ ಅಲ್ಲಿಗೆ ಬರ್ಬೇಕಾದ್ರೆ ಹೈರಾಣ ಆಗಿದ್ದಾನೆ ಅವನು ಸಿಕ್ಕಾಪಟ್ಟೆ. ಅದಾದ ನಂತರ ಅಲ್ಲಿ ಒಳಗಿದ್ದಂತ ಹೊರಗಿದ್ದಂತ ಸಾಮಾನ್ಯ ಭಕ್ತರು ಅವ್ರು ಗೊತ್ತಿಲ್ಲದೆ ಬಂದು ಆಕ್ರಮಣ ಮಾಡೋದು. ಮೊದಲೇ ಹೇಳಿ ಬಂದು ಬರ್ತಾ ಇದ್ದೀನಿ ಅಂತ ಹೇಳ್ಕೊಂಡು ಬರೋದೇನಲ್ಲ, ಅವನು ಅಚಾನಕ್ ಆಗಿ ಬಂದು ಆಕ್ರಮಣ ಮಾಡಿದಾಗ ಏನ್ ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ. ಆದ್ರೆ ಒಳಗಿದ್ದಂತ ಪುರೋಹಿತರು ಭಕ್ತರು ಸೇರ್ಕೊಂಡು ಅದರ ರಕ್ಷಣೆಗೆ ಅಂತ ನಿಂತು ಅದನ್ನ ಉಳಿಸಿ. ಆದ್ರೆ ಆ ನಿರಂತರ ಆಕ್ರಮಣದ ನಡುವೆ ಅವನು ಒಳಗೋಗುವಂತ ನೀರಿನ ಇನ್ಲೆಟ್ ನ ಕ್ಲೋಸ್ ಮಾಡಿ ಇಡೀ ಮಂದಿರವನ್ನ ತನ್ನ ತೆಕ್ಕೆಗೆ ತೆಗೆದುಕೊಳ್ಳುವಾಗ 50,000ಕ್ಕೂ ಹೆಚ್ಚು ಸಾಮಾನ್ಯ ಜನರನ್ನ, ಶಸ್ತ್ರಾಸ್ತ್ರ ಇಲ್ಲದ ಜನರನ್ನ ಅವನು ಕೊಂದ ಅನ್ನುವ ಮಾತನ್ನ ಹೇಳ್ತಾರೆ. ಇದು ಮೊದಲನೇ ಸಂಗತಿ. ಇದಾದ ನಂತರ ಅವನು ಏನ್ ಮಾಡಿದ ಅಂತ ಕೇಳಿದ್ರೆ, ಅಲ್ಲಿನ ದೇವಾಲಯದಲ್ಲಿದ್ದಂತ ಶಿವಲಿಂಗವನ್ನ ಅವನು ಚೂರ್ ಮಾಡ್ತಾನೆ. ಚೂರ್ ಮಾಡಿ ಅದರ ಕೆಲವು ಚೂರುಗಳನ್ನ ತಾನು ತನ್ನ ದೇಶಕ್ಕೆ ಅಫ್ಘಾನಿಸ್ತಾನಕ್ಕೆ ಅಲ್ಲಿ ಗಜನಿ ಅನ್ನುವಂತ ಆ ಪ್ರಾಂತ್ಯಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿನ ಮಸೀದಿಯಲ್ಲಿ ಜನ ಓಡಾಡೋ ಜಾಗಕ್ಕೆ ಹಾಕಿ ತನ್ನ ಪ್ರಭುತ್ವವನ್ನ ಸ್ಥಾಪಿಸುವಂತ ಪ್ರಯತ್ನ, ಹಿಂದೂಯಿಸಂನ ಅತ್ಯಂತ ಕೆಳಗೆ ತೋರಿಸುವಂತ ಪ್ರಯತ್ನವನ್ನು ಅವನು ಮಾಡ್ತಾನೆ. ಇದು ಇಸ್ಲಾಮಿನ ಸಹಜ ತತ್ವ. ಅದು ಇಸ್ಲಾಂ ಹುಟ್ಟಿದಾಗನಿಂದಲೂ ಕೂಡ ಇವತ್ತಿನವರೆಗೂ ಅವರು ಮೂರ್ತಿ ಪೂಜೆಯನ್ನ ಸಹಿಸಿಕೊಳ್ಳೋದಿಲ್ಲ ಅಂತ ಹೇಳ್ತಾರೆ. ಅವರು ಮಾಡೋದೆಲ್ಲವೂ ಅದೇ ಆದರೂ ಅವರು ಮೂರ್ತಿ ಪೂಜೆಯನ್ನ ಸಹಿಸಿಕೊಳ್ಳೋದಿಲ್ಲ ಅಂತ ಹೇಳೋದ್ರ ಮೂಲಕ ಹಿಂದೂ ಧರ್ಮಕ್ಕೆ ಅವಹೇಳನ ಮಾಡುವಂತ ಪ್ರಯತ್ನ ಮಾಡ್ತಾರೆ. ಎಲ್ಲಿವರೆಗೂ ಅಂತಂದ್ರೆ ನಿಮ್ಗೆ ಆಶ್ಚರ್ಯ ಅನ್ಸುತ್ತೆ, ಈಗಲೂ ಕೂಡ ಎಲ್ಲಾದ್ರೂ ದೇವಸ್ಥಾನ ಇದ್ರೆ ಅದ್ರ ಮುಂದೆ ಡೆಸಿಕೇಶನ್ ಮಾಡುವಂತ ಪ್ರಯತ್ನ ಮಾಡ್ತಾರೆ, ದೇವಸ್ಥಾನದ ಪಕ್ಕದಲ್ಲಿ ಮಸೀದಿ ಇಡುವಂತ ಪ್ರಯತ್ನ ಮಾಡ್ತಾರೆ, ಕಾಶಿ ವಿಶ್ವನಾಥ ಮಂದಿರದ ಆವರಣದಲ್ಲಿ ಉಜುಖಾನ ಮಾಡಿ ಅದ್ರ ಒಳಗೆ ಶಿವಲಿಂಗವನ್ನಿಟ್ಟು ಅಲ್ಲಿ ಕಾಲ್ ತೊಳ್ಕೊಳ್ತೀವಿ ಅಂತ ಹೇಳುವಂತ ಪ್ರಯತ್ನ ಮಾಡ್ತಾರೆ. ಚೀಪ್ ಮೈಂಡ್ ಸೆಟ್ ಇದೆಯಲ್ಲ, ಈ ಚೀಪ್ ಮೈಂಡ್ ಸೆಟ್ ಅವ್ರದ್ದು ಯಾವತ್ತೂ ಇರುವಂತದ್ದು. ಅದನ್ನ
ಘಜನಿ ಘೋರಿಗಳು ಭಾರತದಲ್ಲಿ ಅದು ಸೋಮನಾಥ ಮಂದಿರದೊಂದಿಗೆ ತೋರ್ಪಡಿಸುವಂತ ಪ್ರಯತ್ನ ಮಾಡಿದ್ರು. ಆ ಪ್ರಯತ್ನಕ್ಕೆ ಪ್ರತಿಯಾಗಿ ಮರು ವರ್ಷವೇ ಸೋಮನಾಥ ಮಂದಿರ ಮತ್ತೆ ಎದ್ದು ನಿಲ್ತು, ಮತ್ತೆ ಆನಂತರ ದಾಳಿ ಆಯ್ತು, ಮತ್ತೆ ಎದ್ದು ನಿಲ್ತು. ನಿರಂತರವಾಗಿ ಸುಮಾರು 17 ಬಾರಿ ದಾಳಿಗೆ ಒಳಗಾಗಿರುವಂತ ಮಂದಿರ ಅದು. ಆದರೆ ಪ್ರತಿ ಬಾರಿ ದಾಳಿಗೊಳಗಾದಾಗ್ಲೂ ಮತ್ತೆ ಎದ್ದು ನಿಲ್ಲುತ್ತೆ. ಫೈನಲಿ ಸರ್ದಾರ್ ಪಟೇಲ್ರ ನೇತೃತ್ವದಲ್ಲಿ 75 ವರ್ಷಗಳ ಹಿಂದೆ ಅದನ್ನ ಪುನರ್ ನಿರ್ಮಾಣ ಮಾಡಿದ್ರು. ಇನ್ಫ್ಯಾಕ್ಟ್ ಜವಾಹರ್ಲಾಲ್ ನೆಹರು ಈ ಮಂದಿರದ ಪುನರ್ ನಿರ್ಮಾಣ ನನಗೆ ಇಷ್ಟ ಇಲ್ಲ ಅಂತ ಬಾಬು ರಾಜೇಂದ್ರ ಪ್ರಸಾದ್ರಿಗೆ ಹೇಳಿದ್ರು. ಅಷ್ಟಾದ್ರೂ ಕೂಡ ಸರ್ದಾರ್ ಪಟೇಲ್ರು ಹಠ ಹಿಡಿದು ಈ ಮಂದಿರದ ಪುನರ್ ನಿರ್ಮಾಣ ಮಾಡಿ ನಮ್ಮ ಅಸ್ಮಿತೆಯ ಸಂಕೇತವಾಗಿ ಅದನ್ನು ಉಳಿಸಿದ್ರು. ನರೇಂದ್ರ ಮೋದಿ, ನನಗೆ ಬಹಳ ಹೆಮ್ಮೆ ಇದೆ ರಂಜಿತ್. ಇವತ್ತು ಯೂಶುವಲ್ ಆಗಿ ಏನ್ ಮಾಡ್ತಾರೆ, ಪ್ರಧಾನಮಂತ್ರಿಗಳಾಗ್ಲಿ ಮುಖ್ಯಮಂತ್ರಿಗಳಾಗ್ಲಿ ಎಲ್ಲಾದ್ರೂ ಹೋಗಬೇಕಾದ್ರೆ ದಾರಿಯಲ್ಲಿ ಒಂದ್ಸಲ ಹೋಗಿ ಹೊರಟ್ಬಿಡ್ತಾರೆ. ಆದ್ರೆ ನರೇಂದ್ರ ಮೋದಿ 2 ದಿನಗಳು ಅಲ್ಲಿಯೇ ಉಳ್ಕೊಂಡು ತನಗೆ ಅದರ ಮಹತ್ವ ಏನು ಅಂತ ತೋರ್ಪಡಿಸ್ತಾ ಇದ್ದಾರಲ್ಲ. ಹ್ಯಾಟ್ಸ್ ಆಫ್ ಟು ಮೈ PM. ನನ್ನ ವೋಟ್ ನಾನು ಹಾಕಿದ್ದಕ್ಕೆ ನನಗೆ ಬಹಳ ಹೆಮ್ಮೆ ಇದೆ. ನನ್ನ ಅಸ್ಮಿತೆಯ ಆ ಸಂಕೇತವನ್ನ ಅವ್ರು ಉಳಿಸಿದ್ದಾರೆ ಅಂತ ಸಂತೋಷ ಇದೆ ನನಗೆ. ಖಂಡಿತ ಚಕ್ರವರ್ತಿ ಸುಲಿಬೆಲೆ ಅವರೇ, ಆ ಹೋರಾಟದ ಹಾದಿ ಹೆಂಗಿತ್ತು? ಸಾವಿರಾರು ಜನ ಇದಕ್ಕಾಗಿ ಪ್ರಾಣ ಕೊಟ್ರು, ಸಾವಿರಾರು ಜನ ಇದಕ್ಕಾಗಿ ರಕ್ತ ಹರಿಸಿದ್ರು. ಅದರ ಪಾವಿತ್ರ್ಯತೆ ಬಗ್ಗೆ ಹೇಳಿ ಸರ್. ಒಂದು ರಂಜಿತ್, ಈ ಮಂದಿರ ಏನಿದೆಯಲ್ಲ, ಈ ಮಂದಿರ ನೀವು ಹೇಳಿದಂತೆ ಆರಂಭದಲ್ಲೇ ಹೇಳಿದ್ರಲ್ಲ, ಅತ್ಯಂತ ಪವಿತ್ರವಾದ ಜ್ಯೋತಿರ್ಲಿಂಗ. ಹಿಂದೂಗಳು ಕೋಟ್ಯಂತರ ಸಂಖ್ಯೆಯಲ್ಲಿ, ಕೋಟ್ಯಂತರ ದೊಡ್ಡ ನಂಬರ್ ಅನಿಸಿದ್ರು, ಲಕ್ಷಾಂತರ ಸಂಖ್ಯೆಯಲ್ಲಿ ಅವತ್ತಿನ ದಿನಗಳಲ್ಲಿ ಹೋಗ್ತಾ ಇದ್ರು. 1000 ವರ್ಷಗಳ ಹಿಂದಿನ ಮಾತು. ಅಲ್ಲಿಗೆ ಹೋಗುವಾಗ ತಮ್ಮ ಸರ್ವಸ್ವವನ್ನು ಶಿವನ ಮುಂದೆ ಸಮರ್ಪಣೆ ಮಾಡ್ತಾ ಇದ್ರು. ಅಲ್ಲಿನ ಗಂಟೆ ಚಿನ್ನದಾಗಿತ್ತು. ದೊಡ್ಡದೊಂದು ಗಂಟೆ ಏನಿತ್ತು ಅದು ಚಿನ್ನದ ಗಂಟೆ ಅಲ್ಲಿತ್ತು. ಅಲ್ಲಿ ದಾರಿಯುದ್ದಕ್ಕೂ ಚಿನ್ನ ಬೆಳ್ಳಿಗಳನ್ನ ಹಾಸುವಂತ ಪ್ರಕ್ರಿಯೆ ಅಲ್ಲಿತ್ತು. ಆ ದೇವಾಲಯದ ಪ್ರತಿಯೊಂದು ವಿಭಾಗವೂ ಕೂಡ ಚಿನ್ನ ಮತ್ತು ಬೆಳ್ಳಿಗಳಿಂದ ಅಲಂಕೃತವಾಗಿತ್ತು. ಅದರದೊಂದು ವಿವರಣೆ ಇದೆ. ಹೇಗಿತ್ತು ಸೋಮನಾಥದ ವೈಭವ ಅಂತ. ಸೋಮನಾಥದ ವೈಭವ ಅಂತ ಹೇಳೋದೇ ಒಂದು ವಿಶೇಷವಾಗಿರುವಂತ ಫ್ರೇಸ್ ಅನ್ನುವಂತೆ ಅದನ್ನ ಬಳಸ್ಕೊಳ್ಳಾಗ್ತಿತ್ತು. ಅದೇ ಅಷ್ಟೇ ದೃಷ್ಟಿಯಿಂದ ಪಾವಿತ್ರ್ಯ ನೀವೇನ್ ಹೇಳ್ತಿದ್ದೀರೋ ಆ ದೃಷ್ಟಿಯಿಂದಲೂ ಕೂಡ ಸೋಮನಾಥವನ್ನ ನಾವು ಜ್ಯೋತಿರ್ಲಿಂಗ ಅಂತ ಭಾವಿಸ್ತಿದ್ನ ಅತ್ಯಂತ ಗೌರವದಿಂದ ನೋಡ್ತಾ ಇದ್ವಿ. ಆಕ್ರಮಣದ ಸಂದರ್ಭದಲ್ಲಿ ಅಲ್ಲಿನ ಹೋರಾಟ ಮಾಡದಂತವ್ರು ಯಾರು? ರಾಜನಿಗೆ ಗೊತ್ತಾಗೋಕ್ಕಿಂತ ಮುಂಚೆ ಒಬ್ಬ ರಾಜ ಅಲ್ಲಿಂದ ತಪ್ಪಿಸ್ಕೊಂಡು ಓಡ್ತಾನೆ. ಆದ್ರೆ ಮತ್ತೊಬ್ಬ ರಾಜ ತನ್ನ ಸೇನೆಯನ್ನ ಕಳಿಸೋಕ್ಕಿಂತ ಮುಂಚೆ ಆ ಅವಧಿಯಲ್ಲಿ, ಆ ಗ್ಯಾಪ್ ನಲ್ಲಿ ಸಾವಿರಾರು ಜನ ಭಕ್ತರು ಯಾರು ಬೇರೆ ಬೇರೆ ಭಾಗಗಳಿಂದ ಸೋಮನಾಥನ ದರ್ಶನಕ್ಕೆ ಅಂತ ಬಂದಿದ್ರು ಅಂಥವ್ರು ಕಾದಾಡ್ತಾರೆ. ಕೆಲವು ದಿನಗಳವರೆಗೆ ಅವನಿಗೆ ಒಳಗೆ ಬರ್ಲಿಕ್ಕೆ ಬಿಡದಂತೆ ಕಾದಾಟ ನಡೆಸಿ ಅಷ್ಟಕ್ಕೂ ಪ್ರೊಟೆಕ್ಷನ್ ಕೊಡುವಂತ ಒಂದು ವ್ಯವಸ್ಥೆ ಮಾಡ್ತಾರಲ್ಲ, ಅದು ನನ್ಗನ್ಸುತ್ತೆ ನಿಜವಾಗಿಯೂ ಈ ದೇಶದ ಹಿಂದೂಗಳು ತಮ್ಮ ಅಸ್ಮಿತೆಯ ಸಂಕೇತಗಳನ್ನ ಉಳಿಸಿಕೊಳ್ಳಿಕ್ಕೆ ನಡೆಸುವಂತ ಪ್ರಯತ್ನ ಎಂತದ್ದು ಅಂತ ಬಹುಶಃ ನನಗೆ ಅಲ್ಲಿ ಅರ್ಥ ಆಗುತ್ತೆ ಅಂತ ಅನ್ಸುತ್ತೆ ರಂಜಿತ್. ಕರೆಕ್ಟ್ ಸರ್. ಇನ್ನೊಂದು ವಿಚಾರ, ನಮ್ಮ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳ ಮೇಲೆ ನಿರಂತರವಾದಂತಹ ದಾಳಿ, ಅವುಗಳನ್ನ ಧ್ವಂಸ ಮಾಡುವಂತ ಪ್ರಯತ್ನಗಳು ನಾವು ನೋಡ್ತಾನೆ ಇದ್ವಿ. ಇತಿಹಾಸಗಳ ಪುಟವನ್ನ ನಾವು ತಿರುಗಿ ನೋಡಿದಾಗ ಬಹುಶಃ ಇದೊಂದು ಸೋಮನಾಥೇಶ್ವರ ಪುನರ್ ನಿರ್ಮಾಣವಾಗಿದ್ದಿದೆಯಲ್ಲ, ಇದೆಲ್ಲದಕ್ಕೂ ಕೂಡ ಒಂದು ಯಾವ ರೀತಿಯ ಸಂದೇಶವನ್ನ ಕೊಡಬಹುದು? ಇದು ಕೇವಲ